ಗಾಯ್ಸ್ ವೆಲ್ಕಮ್ ಟು ಪೈಥಾನ್ ಸೀರೀಸ್ ಇನ್ ಕನ್ನಡ. ಇವತ್ತು ನಾವು ಪೈಥಾನ್ ಅಲ್ಲಿ ರೇಂಜ್ ಅಂದ್ರೆ ಏನು ನೋಡೋಣ ಬನ್ನಿ. ಬೇಸಿಕಲಿ ರೇಂಜ್ ಈಸ್ ಯೂಸ್ ಟು ಪ್ರಿಂಟ್ ದಿ ನಂಬರ್ಸ್ ವಿತ್ ಸ್ಪೆಸಿಫಿಕ್ ರೇಂಜ್. ಫಾರ್ ಎಕ್ಸಾಂಪಲ್ ನೀವು ಇವಾಗ 1 to 100 ನಂಬರ್ ಅನ್ನ ಪ್ರಿಂಟ್ ಮಾಡಬೇಕು ಅಥವಾ 1 to 1000 ನಂಬರ್ ಅನ್ನ ಪ್ರಿಂಟ್ ಮಾಡಬೇಕು. ಈ ಟೈಮಲ್ಲಿ ನಿಮಗೆ 1 ರಿಂದ 100 ವರೆಗೆ ಮಧ್ಯ ಇರುವಂತಹ ನಂಬರ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ರೇಂಜ್ ಹೆಲ್ಪ್ ಮಾಡುತ್ತೆ. ಓಕೆ, ಈ ರೇಂಜ್ ನ ಯಾವ ತರ ಬರೀಬೇಕು? ರೇಂಜ್ಗೆ ಸಿಂಟ್ಯಾಕ್ಸ್ ನೋಡಿ, ರೇಂಜ್ ಅಂತ ಬರೆದು ರೌಂಡ್ ಬ್ರಾಕೆಟ್ ಹಾಕ್ಬಿಟ್ಟು ಫಸ್ಟ್ ಗೆ ಸ್ಟಾರ್ಟ್ ಬರುತ್ತೆ, ಆಮೇಲೆ ಸ್ಟಾಪ್ ಬರುತ್ತೆ, ಆಮೇಲೆ ಸ್ಟೆಪ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ 1 ರಿಂದ 100 ವರೆಗೆ ಪ್ರಿಂಟ್ ಮಾಡಬೇಕಂದ್ರೆ ನಾನು ರೇಂಜ್ ಅಂತ ಬರೆದು ಇದ್ರ ಒಳಗಡೆ ಸ್ಟಾರ್ಟ್ ಏನಿದೆ, ಸ್ಟಾರ್ಟಿಂಗ್ ಇದು 1 ಅಂತ ಇದೆ, ಸೆಕೆಂಡ್ ಸ್ಟಾಪ್ ಏನಿದೆ, ಸ್ಟಾಪ್ 100 ಅಂತ ಬರ್ದೆ. ಈಗ ನಾನು ಲಾಸ್ಟ್ ಸ್ಟೆಪ್ ಅನ್ನ ಸ್ಕಿಪ್ ಮಾಡಿದ್ರೆ ಬೈ ಡಿಫಾಲ್ಟ್ ಆಗಿನೇ 1 ಅಂತ ತಗೊಳುತ್ತೆ, ಅಂದ್ರೆ ಒಂದೊಂದೇ ಇನ್ಕ್ರಿಮೆಂಟ್ ಅನ್ನ ಮಾಡ್ತಾ ಬರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ 1 ರಿಂದ 100 ವರೆಗೆ ಪ್ರಿಂಟ್ ಮಾಡುತ್ತೆ. ಇದನ್ನ ಪ್ರಾಕ್ಟಿಕಲಿ ನೋಡೋಣ ಬನ್ನಿ. ಎಕ್ಸಾಂಪಲ್ ಗೆ ನನಗೆ ಇವಾಗ 10 ರಿಂದ 15 ವರೆಗೆ ನಂಬರ್ಗಳು ಪ್ರಿಂಟ್ ಆಗಬೇಕು ಅನ್ಕೊಳ್ಳಿ. ಅದಕ್ಕೆ ನಾನು ರೇಂಜ್ ಅಂತ ಬರೆದು ಸ್ಟಾರ್ಟಿಂಗ್ 10 ಅಂತ ಬರೆದು ಆಮೇಲೆ 15 ಅಂತ ಬರೆದ್ರೆ ಇವಾಗ ರೇಂಜ್ ಏನ್ ಮಾಡುತ್ತೆ? ಸ್ಟಾರ್ಟಿಂಗ್ ವ್ಯಾಲ್ಯೂವನ್ನ ಕನ್ಸಿಡರ್ ಮಾಡುತ್ತೆ, ಬಟ್ ಲಾಸ್ಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಲ್ಲ. ಅಂದ್ರೆ ನನಗೆ 10 ಇಂದ 12, 13, 14 ವರೆಗೂ ಮಾತ್ರ ಪ್ರಿಂಟ್ ಆಗುತ್ತೆ, ಲಾಸ್ಟ್ 15 ಪ್ರಿಂಟ್ ಆಗಲ್ಲ. ಈಗ ನಾನು ಲೂಪ್ ಯೂಸ್ ಮಾಡಿಕೊಂಡು ಈ ವ್ಯಾಲ್ಯೂವನ್ನ ಪ್ರಿಂಟ್ ಮಾಡಬಹುದು, ಬಟ್ ನಮಗೆ ಲೂಪ್ ಟಾಪಿಕ್ ಆಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನಾನೊಂದು ವೇರಿಯೇಬಲ್ ತಗೋತೀನಿ ನಮ್ ಅಂತ, ಅದರಲ್ಲೇ ಇದನ್ನ ಸ್ಟೋರ್ ಮಾಡ್ತೀನಿ. ಈಗ ನಮ್ಮಲ್ಲಿ ಏನಿರುತ್ತೆ, ನಮ್ಮಲ್ಲಿ 10 ಹಿಡ್ಕೊಂಡು 14 ವರೆಗೂ ಎಲ್ಲ ವ್ಯಾಲ್ಯೂದು ಸ್ಟೋರ್ ಆಗಿರುತ್ತೆ. ಬಟ್ ಇದನ್ನ ಪ್ರಿಂಟ್ ಮಾಡೋದಾಗೆ ಪ್ರಿಂಟ್ ಮಾಡಬೇಕು ಅಂದ್ರೆ ನಾನು ವಾಪಸ್ ಇಂಡೆಕ್ಸಿಂಗ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ನಮ್ ಆಫ್ 0 ನ ಪ್ರಿಂಟ್ ಮಾಡಿದ್ರೆ ನಂಗೆ 10 ಪ್ರಿಂಟ್ ಆಗುತ್ತೆ, 1 ಪ್ರಿಂಟ್ ಮಾಡಿದ್ರೆ 11 ಬರುತ್ತೆ, 4 ಪ್ರಿಂಟ್ ಮಾಡಿದ್ರೆ 14 ಬರುತ್ತೆ. ಈ ತರ ರೇಂಜ್ ಕೆಲಸ ಮಾಡುತ್ತೆ. ಇದನ್ನ ಪ್ರಾಕ್ಟಿಕಲ್ ನೋಡೋಣ ಬನ್ನಿ. ಸೊ ನಾನು ಇವಾಗ ರೇಂಜ್ ಅಂತ ತಗೋತೀನಿ, ಇದ್ರ ಒಳಗಡೆ ಸ್ಟಾರ್ಟಿಂಗ್ 10 ತಗೋತೀನಿ, ಆಮೇಲೆ 15 ಅಂತ ತಗೋತೀನಿ. ಈ ರೇಂಜ್ ಆಫ್ ನಂಬರ್ ನಾನು ನಮ್ ಅಂತ ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ತೀನಿ. ಈಗ ನಾನು ಪ್ರಿಂಟ್ ಮಾಡ್ಬೇಕಂದ್ರೆ ನಮ್ ಆಫ್ 0 ಅಂತ ಬರೆದ್ರೆ ಈಗ ನನಗೆ ಫಸ್ಟ್ ವ್ಯಾಲ್ಯೂ ಯಾವುದು 10 ಪ್ರಿಂಟ್ ಆಗುತ್ತೆ. ನೋಡಿ ಸಿ ಗೈಸ್, 10 ಪ್ರಿಂಟ್ ಆಗ್ತದೆ. ಈ ತರ ನಾನು ರಿಮೈನಿಂಗ್ ಇಂಡೆಕ್ಸ್ಗೂ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀನಿ. ಸಿ ಗೈಸ್, ಇವಾಗ ನನ್ನ ಹತ್ರ ಎಲ್ಲಾ ಇಂಡೆಕ್ಸ್ ಗಳನ್ನು ಮೆನ್ಷನ್ ಮಾಡಿದ್ದೀನಿ. ಇವಾಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನೋಡಿ ನನಗೆ 10, 11, 12, 13, 14 ಪ್ರಿಂಟ್ ಆಗ್ತದೆ. ಬಟ್ 15 ಪ್ರಿಂಟ್ ಆಯ್ತಾ? ಇಲ್ಲ. ಇವಾಗ 15 ಕೂಡ ಚೆಕ್ ಮಾಡೋಣ. ನಾನು ಇವಾಗ 5th ಇಂಡೆಕ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಇವಾಗ ವಾಪಸ್ ರನ್ ಮಾಡಿದ್ರೆ ಸೊ ಸಿ ಗೈಸ್, ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಹೇಳ್ತಾ ಇದೆ, ಅಂದ್ರೆ ಇದರ ರೇಂಜ್ ಮುಗಿದಿದೆ, 15 ಪ್ರಿಂಟ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಾ ಇದೆ. 15 ಬೇಕು ಅಂದ್ರೆ ನೀವು ಒಂದು ಎಕ್ಸ್ಟ್ರಾ ನಂಬರ್ ನ ಬರೀರಿ. ಇವಾಗ ಔಟ್ಪುಟ್ ಅಲ್ಲಿ 15 ಕೂಡ ಪ್ರಿಂಟ್ ಆಗುತ್ತೆ. ಸಿ ಗೈಸ್, ನನಗೆ ಇವಾಗ 15 ಕೂಡ ಬಂತು. ಸರಿ, ಸ್ಟಾರ್ಟ್ ಮತ್ತೆ ಸ್ಟಾಪ್ ಆಯ್ತು. ಇವಾಗ ಸ್ಟೆಪ್ ಬಗ್ಗೆ ನೋಡೋಣ. ಸ್ಟೆಪ್ ಬಗ್ಗೆ ನೋಡ್ಬೇಕು ಅಂದ್ರೆ ನಾನು ಇವಾಗ ರೇಂಜ್ ಅಲ್ಲಿ 10, 20 ಅಂತ ಬರೆದ್ರೆ ಬೈ ಡಿಫಾಲ್ಟ್ ಆಗಿ ಸ್ಟೆಪ್ ಪೈಥಾನ್ 1 ಅಂತ ಸೆಟ್ ಮಾಡಿರುತ್ತೆ. ಈಗ 10 ಹಿಡ್ಕೊಂಡು ನಿಮಗೆ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ, 11, 12 ಈ ತರ ಟಿಲ್ 19 ವರೆಗೂ ನಿಮಗೆ ಪ್ರಿಂಟ್ ಆಗುತ್ತೆ. ಇಲ್ಲ ನಂಗೆ ಈ ಸ್ಟೆಪ್ ಸೈಜ್ ಅನ್ನ ಚೇಂಜ್ ಮಾಡ್ಬೇಕಂದ್ರೆ ಇವಾಗ ನೀವು ಈ ನೆಕ್ಸ್ಟ್ ಜಾಗದಲ್ಲಿ 2 ಅಂತ ಬರೆದ್ರೆ ಇವಾಗ ಏನಾಗುತ್ತೆ, 10 ಪ್ರಿಂಟ್ ಆಗುತ್ತೆ, ಒಂದು ಸ್ಟೆಪ್ ಬಿಡುತ್ತೆ, ಇದನ್ನ ಪ್ರಿಂಟ್ ಮಾಡಲ್ಲ, ನೆಕ್ಸ್ಟ್ ಪ್ರಿಂಟ್ ಮಾಡುತ್ತೆ. ಸೊ ಇವಾಗ 10, 16 ಇದೆ, ಇದನ್ನ ನಾನು ರಿಮೂವ್ ಮಾಡಿ 10, 20 ಅಂತ ಮಾಡ್ತೀನಿ. ಅಂಡ್ ಇದನ್ನ ಪ್ರಿಂಟ್ ಮಾಡಿದ್ರೆ ಬೈ ಡಿಫಾಲ್ಟ್ ಆಗಿ ನಿಮಗೆ ಒಂದೊಂದೇ ಆಡ್ ಆಗ್ತಾ ಹೋಗುತ್ತೆ. ಬಟ್ ನಾನು ಸ್ಟೆಪ್ ಅನ್ನ ಚೇಂಜ್ ಮಾಡಿದೆ ಅನ್ಕೊಳ್ಳಿ, ಅಂಡ್ ಇಫ್ ಐ ಪ್ರಿಂಟ್, ಓಕೆ, ನನಗೆ ಎರರ್ ತೋರಿಸ್ತಾ ಇದೆ. ಯಾಕಂದ್ರೆ ಇವಾಗ 10 ಇಂದ 20 ವರೆಗೆ ಹೋಗುವಾಗ 5 ಎಲಿಮೆಂಟ್ಸ್ ಬರ್ತಾ ಇದೆ, ಬಟ್ ನಾನು ಇವಾಗ 6th ಎಲಿಮೆಂಟ್ ಅನ್ನು ಕೊಟ್ಟಿದ್ದೀನಿ, ಅದಕ್ಕೆ ಜಾಸ್ತಿ ಆಗಿದೆ ರೇಂಜ್ಗಿಂತ. ನಾನು ಇವಾಗ 20 ಜಾಗದಲ್ಲಿ 22 ತಗೋತೀನಿ. ಅಂಡ್ ಇಫ್ ಐ ರನ್, ನೋಡಿ ನನಗೆ ಇವಾಗ 10 ಆದ್ಮೇಲೆ 12 ಬರ್ತಾ ಇದೆ, 14, 16 ಈ ತರ ಸ್ಟೆಪ್ ಅನ್ನ ಚೇಂಜ್ ಕೂಡ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ರೇಂಜ್ ಫಂಕ್ಷನ್ ಇನ್ ಪೈಥಾನ್. ರೇಂಜ್ ಅರ್ಥ ಆಯ್ತಾ? ಹಾಗಿದ್ರೆ ನಂದೊಂದು ಕ್ವಶನ್ ಇದೆ. ಕ್ವಶನ್ ಏನು ಅಂದ್ರೆ, ನನಗಿವಾಗ 10 ರಿಂದ 100 ವರೆಗೆ ನಂಬರ್ಸ್ ಪ್ರಿಂಟ್ ಆಗಬೇಕು. ಯಾವ ನಂಬರ್ ಅಂದ್ರೆ ಓನ್ಲಿ ಆಡ್ ನಂಬರ್ಗಳು ಪ್ರಿಂಟ್ ಆಗಬೇಕು. ಈ ತರ ಬರೀಬೇಕಂದ್ರೆ ನಾನು ರೇಂಜ್ ಅಲ್ಲಿ ಏನಂತ ಬರಿಬೇಕು? ಆನ್ಸರ್ ಗೊತ್ತಿದ್ದವರು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಅರ್ಥ ಆಗ್ತಿದ್ಯಾ? ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.